ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ, ಈ ಬೆಂಗಳೂರಲ್ಲಿ ಮೋಸಗಳು ವಂಚನೆಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಇಷ್ಟೆಲ್ಲ ಮೋಸ ವಂಚನೆ ಆಗ್ತಾಯಿದ್ರು ಕೂಡ ನಮ್ಮ ಜನಗಳು ಎಷ್ಟು ಜಾಗೃತಿ ಮೂಡಿಸಿದ್ರು ಯಾರು ತಲೆ ಕೆಡ್ಸ್ಕೊಂತ ಇಲ್ಲ. ಏನಪ್ಪ ಅಂದರೆ ಇವತ್ತು ದುಡ್ಡು ಬೇಕಂದ್ರೆ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾರೆ ನಮ್ಮ ಜನಗಳು. ಇಲ್ಲಿ ನೋಡಿ, ತೇಜಸ್ ಗೌಡ ಅಲಿಯಾಸ್ ಮೂರ್ತಿ ಅಂತ, ಇವನ ಹೆಸರು ಮೂರ್ತಿ. ಇವನು ತೇಜಸ್ ಗೌಡ ಅಂತ ಹೆಸರಿಟ್ಕೊಂಡು ರಾಘವೇಂದ್ರ ಜುವೆಲರಿ ಅಂತ ಅಂಗಡಿ ಉಟ್ಕೊಂಡು ಈ ಜುವೆಲರಿ ಅಂಗಡಿಲಿ ಯಾರ್ಯಾರು ಚಿನ್ನ ಅಡವಿಟ್ಟಿರ್ತಾರಲ್ಲ, ಇವರು ಒಂದು ವರ್ಷದಿಂದ ಚಿನ್ನ ಅಡ ಇಟ್ಟಿರ್ತಾರೆ. ಯಾಕಂದರೆ ಕಷ್ಟ ಜನಗಳಿಗೆ, ಏನಕ್ಕೆ ತಮ್ಮ ಮಕ್ಕಳನ್ನ ಕಾಲೇಜ್ಗೆ ಶಾಲೆಗೆ ಸೇರ್ಸೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂದರೂ ಕೂಡ ಆ ಚಿನ್ನ ಅಡವಿಟ್ಟು ಇಲ್ಲ ಸಾಲ ಮಾಡ್ಕೊಂಡು ತಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಸೇರಿಸ್ತಾರೆ. ಅದರಿಂದ ಇವರು ಏನು ಒಡವೆ ಅಂಗಡಿ ಇಟ್ಕೊಂಡು ಇವನು ಯಾರು ಅಯೋಗ್ಯ ತೇಜಸ್ ಗೌಡ ಅನ್ನೋನು ಅಲಿಯಾಸ್ ಮೂರ್ತಿ, ಇವನು ತೇಜಸ್ ಗೌಡ ಅಂತ ಹೆಸರಿಟ್ಕೊಂಡ್ಬಿಟ್ರೆ ಜನ ನಂಬಿಡ್ತಾರೆ ಅಂತ ಹೇಳ್ಬಿಟ್ಟು ಮೂರ್ತಿ ಅನ್ನೋನು ತೇಜಸ್ ಗೌಡ ಅಂತ ಹೆಸರಿಟ್ಕೊಂಡು ಒಂದು ರಾಘವೇಂದ್ರ ಜುವೆಲರಿ ಅಂತ ಅಂಗಡಿ ಓಪನ್ ಮಾಡ್ಕೊಂಡು ಇವತ್ತು ಯಲಹಂಕ ಪೊಲೀಸ್ನವರು ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಒಟ್ಟು ಇವ್ರ ತಂಡ ಏನಪ್ಪ ಅಂದರೆ, ಈಗ ಯಾರ್ಯಾರು ಚಿನ್ನ ಅಡವಿಟ್ಟಿದ್ದಾರೆ ಅವ್ರ ಕೈಲಿ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ ಅಂಥವ್ರನ್ನ ಇವ್ರು ಹಿಡಿಯೋದು ಹೋಗಿ ಒಂದು ಟೀಮ್ ಮಾಡಿದ್ದಾರೆ. ಇದಕ್ಕೇನೆ ಒಂದು 7-8 ಜನ ಟೀಮ್ ಮಾಡ್ಕೊಂಡು ಯಾರ್ಯಾರು ಅಂದರೆ, ಇವತ್ತು ಹೆಣ್ಮಕ್ಳು ಬಾಯಿ ಸುಮ್ಮನೆ ಇರಲ್ವಾ, ಅಯ್ಯೋ ನಾನೊಂದು 10 ಗ್ರಾಮ್ ಇಟ್ಟಿದ್ದೀನಿ ಅಂತ ಇವಮ್ಮ ಹೇಳಿದ್ರೆ, ಇನ್ನೊಂದು ಅಮ್ಮನ ಹತ್ರ ಹೋಗಿ ಅಯ್ಯೋ ನಾನು ಒಂದು 10 ಗ್ರಾಮ್ ಇಟ್ಟುಬಿಟ್ಟಿದ್ದೀನಿ ಬಿಡಿಸ್ಕೊಳಕ್ಕಾಯ್ತಿಲ್ಲ ಅಂತೇಳಿ ಒಬ್ರಿಗೊಬ್ರು ಹಿಂಗೆ ಹೇಳ್ಕೊಂಡು ಸುಮ್ಮನೆ ಊರು ತುಂಬ ಹಬ್ಬಿಸ್ಬಿಡ್ತಾರೆ. ಓ ಅವಳು ಇಟ್ಟಳಂತೆ, ಇವಮ್ಮನ ಇಟ್ಟಳಂತೆ, ಅವ್ರು ಇಟ್ಟರು ಅಂತೇಳಿ ಈ ರೀತಿ ಅವ್ರ ಕೈಲಿ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ. ಇಂಥವ್ರನ್ನ ಹೋಗಿ ಟಾರ್ಗೆಟ್ ಮಾಡೋದು ಇವರು. ಹೋಗಿ ಏನಮ್ಮ ನಿಮ್ಮ ಬಂಗಾರ ಇಟ್ಟಿದ್ದೀರಂತೆ, ಅಲ್ಲಲ್ಲ ನಿಮಗೆ ಬಿಡಿಸ್ಕೊಳಕ್ಕಾಗ್ತಾ ಇಲ್ವಲ್ಲ, ನಾವು ಬಿಡಿಸ್ಕೊಡ್ತೀವಿ, ಕಡಿಮೆ ಬಡ್ಡಿಯಲ್ಲಿ ಬಿಡಿಸ್ಕೊಡ್ತೀವಿ, ನಿಮಗೆ ಆಮೇಲೆ ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಆ ಬಂಗಾರ ಸುಮಾರು ಒಂದು 50 ಲಕ್ಷ ಇವತ್ತು ಬಂಗಾರನ ಅದೆಲ್ಲ ಬಿಡಿಸ್ಕೊಂಡು ಇವ್ರಿಗೆಲ್ಲ ಜನಗಳಿಗೆ, ಅವ್ರಿಗೂ ಬಂಗಾರ ಇಲ್ಲ, ಇತ್ತಾಗ ದುಡ್ಡು ಇಲ್ಲ, ಎರಡೂ ಇಲ್ಲ, ಗೋವಿಂದ ಈ ರೀತಿ ಮಾಡ್ಕೊಂಡು ಸುಮಾರು ಒಂದು 50 ಲಕ್ಷ ನಾಮ ಹಾಕವನೆ, ಭಯಾನಕ ನಾಮ ಹಾಕವನೆ. ಈಗೆಲ್ಲ ಅಂತಂದೇಳಿ ಬಾಯ್ ಬೆಡ್ಕೊಂಡು ಕೂತ್ಕೊಂಡವೆ. ಯಲಹಂಕ ಸುತ್ತಮುತ್ತ ಯಲಹಂಕ ಪೊಲೀಸ್ನವರು ಆದಷ್ಟು ಬೇಗ ಅರೆಸ್ಟ್ ಮಾಡಿದ್ದಾರೆ. ಜನಗಳು ಜಾಗೃತಿ ಸ್ವಲ್ಪ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಆಸೆ ಕಡಿಮೆ ಮಾಡ್ಕೊಳ್ಳಿ. ಮನುಷ್ಯನಿಗೆ ಆಸೆ ಇರುತ್ತೆ, ಗೊತ್ತಾಯ್ತಾ? ಯಾರಿಗೂ ಆಸೆ ಇಲ್ಲದ ಮನುಷ್ಯನೇ ಇಲ್ಲ, ಸ್ವಲ್ಪ ಇರಬೇಕು. ಇವತ್ತೇನು ನಾವು 100 ರೂಪಾಯಿ ದುಡಿತೀವಿ ಅಂದರೆ ಒಂದು 50 ರೂಪಾಯಿ ಆಸೆ ಇರಬೇಕು, ಇನ್ನು 50 ರೂಪಾಯಿ ಎತ್ತಿಟ್ಕೋಬೇಕು. ಅದು ಬಿಟ್ಬಿಟ್ಟು ನಾವು 100 ರೂಪಾಯಿ ದುಡಿದ್ರೆ ಇನ್ನೂ 100 ರೂಪಾಯಿ ಸಾಲ ಮಾಡಿ ಖರ್ಚು ಮಾಡಿದರೆ ನಾವೆಲ್ಲಿ ಉದ್ಧಾರ ಆಗ್ತೀವಿ? ಯಾವುದೇ ಕಾರಣಕ್ಕೂ ನಾವು ಉದ್ಧಾರ ಆಗಲ್ಲ. 100 ರೂಪಾಯಿ ಸಂಪಾದನೆ ಮಾಡಿದರೆ 50 ರೂಪಾಯಿದಲ್ಲಿ ನಾವು ವ್ಯವಹಾರ ಮಾಡಬೇಕು, ಇನ್ನು 50 ರೂಪಾಯಿ ಎಮರ್ಜೆನ್ಸಿಗೆ ಎತ್ತಿಟ್ಕೋಬೇಕು ನಾವು. ಆವಾಗ ನಾವು ನಿಜವಾಗ್ಲೂ ಸಾಲಗಾರರಾಗಲ್ಲ, ಒಳ್ಳೆ ಮನಸ್ಸಾಗ್ತೀವಿ. ಇಂಥವನ್ನೆಲ್ಲ ನಂಬ್ಕೊಂಡು ಜನಗಳು ಇಂಥವು ನಂಬಿ ಹಾಳಾಗಿ ಹೋಗಿರೋರೇ ಜಾಸ್ತಿ, ಉದ್ಧಾರರಾಗಿರೋರು ಕಡಿಮೆ. ಎಂತೆಂಥವೇ ಮಂಡ ಮುಚ್ಕೊಂಡು ಹೋದವು. ಅಗ್ರಿಗಳು ಹೋಯ್ತು, ಮೊನ್ನೆ ಆದ ಇವಾಗ ಅಂತೆಂಥ ಡ್ರೀಮ್ ಅಂತೆ, ಅದು ಇವತ್ತು ಗಲಾಟೆ ನಡೀತಾ ಇದೆ. ವಿನಿಮಿಂಕು ಅದು ಮುಂಡ ಮುಚ್ಕೊಂಡು ಹೋಯ್ತು. ಇನ್ನು ಯಾವುದೋ ಶಿವಾಜಿನಗರದಲ್ಲಿ ಬಂಗಾರ ಅಡ್ಬಿಟ್ಟಿದ್ರಲ್ಲ, ಅದು ಮುಂಡ ಮುಚ್ಕೊಂಡು ಹೋದವು. ಇಷ್ಟೆಲ್ಲ ಹೋದ್ರೂ ಕೂಡ ಅದು ಹೆಂಗ್ರಿ ನಂಬ್ತೀರ ಜನಗಳ್ನ? ರೇ ಜಾಸ್ತಿ ಹತ್ರ ಇರೋರ ಇವತ್ತಿನ ದಿತ್ತಲ್ಲಿ ಮೋಸ ಮಾಡ್ತಾ ಇರೋರು, ಜಾಸ್ತಿ ಹತ್ರ ಇರೋರನ್ನೇ ನಂಬಿಸ್ಕೊಂಡು ಮೋಸ ಮಾಡ್ತಾರೆ. ಯಾಕಂದ್ರೆ ಅಯ್ಯೋ ನಾನು ಹಾಳಾಗಿ ಹೋಗ್ಬಿಟ್ಟಿದ್ದೀನಿ, ಅವನು ಹಾಳಾಗಿ ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು, ಅವಮ್ಮನೂ ಹಾಳಾಗಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಈ ಥರ ಮೋಸ ಮಾಡಿದ್ದಾರೆ. ದಯವಿಟ್ಟು ಇಂಥವು ನಂಬಕ್ಕೆ ಹೋಗಬೇಡಿ. ನಿಮ್ಮ ಕೈಲಾದರೆ ವ್ಯವಹಾರಗಳು ಮಾಡಿ, ಆಗಲಿಲ್ವಾ ಸಾಲ ಮಾಡಿ ಇನ್ನೊಬ್ರು ನಂಬ್ಕೊಂಡು ಮಾಡೋಕ್ಕೆ ಹೋದರೆ ಈ ತಿರಿ ಕೆಪ್ರುಗಳಾಗ್ತಾಯಿದ್ದಾರೆ, ಬಕ್ರುಗಳಾಗ್ತಾಯಿದ್ದಾರೆ. ಈ ರೀತಿ ಮಾಡಿದವರು ಎಷ್ಟೋ ಒಂದು 10 ಜನರಲ್ಲಿ ಒಬ್ಬರು ಚೆನ್ನಾಗಿರ್ಬೋದು ಅಷ್ಟೇ, ಇನ್ನು 9 ಜನನೂ ಲಾಸ್ ಆಗಿರೋರೆ, ಸಾಲ ಮಾಡ್ಕೊಂಡಿರೋರನ್ನೇ. ಚಿನ್ನ ಮಾಡಿಸ್ಕೊಂಡಿರ್ತೀರಿ. ಯಾಕೆ ಮಾಡಿಸ್ಕೊಂಡಿರ್ತೀರಿ? ನೀವು ಚೆನ್ನಾಗಿ ಎಲ್ಗಾರ ಹೋದರೆ, ಕಾರ್ಯಕ್ರಮಗಳಿಗೆ ಹೋದರೆ ಹಾಕೊಂಡು ಹೋಗೋಕ್ಕೆ ಚಿನ್ನ ಮಾಡಿಸ್ಕೊಂಡಿರ್ತೀರಿ. ಆಡಾಡೋಕ್ಕೋಸ್ಕರ ಮಾಡ್ಕೊಂಡಿರ್ತಾರೆ. ಹಂಗಾರೆ ಚಿನ್ನಗಳು ಅಷ್ಟೊಂದು ಇವತ್ತು ಲಕ್ಷಾಂತರ ರೂಪಾಯಿ ಚಿನ್ನ ಇವತ್ತು 10,000 20,000 ಕೊಟ್ಟರು ಇವತ್ತು ಚಿನ್ನ ಸಿಗ್ತಾ ಇಲ್ಲ, ಅಷ್ಟು ರೇಟ್ ಜಾಸ್ತಿ ಮಾಡಿದ್ದಾರೆ. ಇಷ್ಟೆಲ್ಲ ಕಷ್ಟ ಬಿದ್ದು ತಗೊಂಡು ನಾನು ತೋರಿಸ್ಕೊಂಡು ಹಾಕೊಳ್ಳೋಕೆ ತಾನೇ ಚಿನ್ನಗಳು ತಗೊಂಡಿರ್ತೀರಿ, ಆಡಾಡೋಕೆ ತಗೊಂಡಿರ್ತೀರಿ. ನೀವೆಲ್ಲ ಕಷ್ಟ ಏನಕ್ಕೆ? ಏನಾದರೂ ಕಷ್ಟ ಯಾಕೆ ಆಡಾಡ್ತಾ ಇದ್ದಾರೆ? ಚಿನ್ನನ ಮಕ್ಕಳು ಶಾಲೆ ಸೇರ್ಸೋಕ್ಕೆ, ಕಾಲೇಜಿಗೆ ಸೇರ್ಸೋಕ್ಕೆ, ಇದಕ್ಕೆ ಅಡೆಟ್ರನ್ನು ನೋಡಿದ್ದೀವಿ ಹೊರತು ಇನ್ನು ಒಳ್ಳೆ ಕೆಲಸಕ್ಕೆ ಅಡೆಟ್ರನ್ನು ನಾವು ನೋಡೇ ಇಲ್ಲ. ಇನ್ನು ಕೆಲಸಕ್ಕೆ ಯಾರಾದರೂ ಸರ್ಕಾರಿ ಕೆಲಸಕ್ಕೆ ಸೇರಿಸ್ತೀವಿ ಅಂತ ಹೇಳಿರ್ತಾರಲ್ಲ, ಅವ್ರಿಗೂ ಚಿನ್ನ ಅಡೆಟ್ಬಿಟ್ಟು ಕೊಟ್ಬಿಡೋ ದುಡ್ಡು, ಇಲ್ಲ ಎಕರೆಗಟ್ಟಲೆ ಹೊಲ ಮಾರಿನೂ ಕೊಟ್ಬಿಡೋದು. ಈ ಥರ ಜನಗಳು ಬರೀ ಬಕ್ರಗಳಿದ್ದಾರೆ. ಎಷ್ಟು ಹೇಳಿದ್ರು ಕೂಡ, ಯಾರು ಜಾಗೃತಿ ಮೂಡಿಸಿದ್ರು ಕೂಡ ಜನ ಬದಲಾವಣೆ ಆಗವಲ್ರು. ಈ ಥರ ಎಲ್ಲಿವರೆಗೂ ನೀವು ಮೋಸ ಹೋಗರಿರ್ತೀರಿ ಅಲ್ಲಿವರೆಗೂ ಮೋಸ ಮಾಡ್ತಾನೆ ಇರ್ತಾರೆ. ಆದರೆ ಇಂಥವರಿಂದ ಜಾಸ್ತಿ ದೂರ ಇರಿ. ಯಾರು ನಿಮಗೆ ಜಾಸ್ತಿ ದುಡ್ಡಿನ ಆಸೆ ತೋರಿಸ್ತಾರೋ ಅದು ಮೋಸ ಅಂತ ಗ್ಯಾರಂಟಿ. ಅತಿ ಹೆಚ್ಚು ಯಾರು ನಿಮಗೆ ಆಸೆ ತೋರಿಸ್ತಾರೋ ಅದು 100% ಮೋಸ. ಈ ಥರ ಹೇಳೋದಕ್ಕೆ
ಇವತ್ತು ನಮ್ಮದು ಯೂಟ್ಯೂಬ್ ಚಾನಲ್ ಒಂದು ತಿಂಗಳು ರಿಪೋರ್ಟ್ ಮಾಡಿದರು, ಅದನ್ನು ನಿಲ್ಲಿಸ್ಬಿಟ್ಟಿದ್ರು. ಅದರಿಂದ ಅವರೆಷ್ಟೇ ಸತಿ ನಿಲ್ಲಿಸ್ರು ಕೂಡ ಇಂಥ ಜಾಗೃತಿ ಮೂಡಿಸೋದು ನಿಲ್ಲಿಸಲ್ಲ. ಇಂಥದಿಂದ ದೂರ ಇರಿ. ಮೋಸ ಇದು ಮೋಸ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ